ನೋಡ್ತಿರುವ ನನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಎಲ್ರಿಗೂ ಅಭ್ಯತ ಏನಪ್ಪ ಇದು ಆರಾಧ್ಯ ಎಜುಕೇಷನಲ್ಲಿ ಇವ್ರು ಯಾರು ಹೊಸೊಬ್ಬರು ಬಂದಿದ್ದಾರೆ, ಎಷ್ಟು ದಿವಸ ನಾವು ಕೆಲವು ಪ್ರಶ್ನೆಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು ಏನಿಲ್ಲ. ಇವತ್ತಿನಿಂದ ಒಂದು ಅಭ್ಯಾಸವನ್ನು ಮಾಡಬೇಕಂತ, ಹೊಸ ಒಂದು ರೂಢಿಯನ್ನು ಹಾಕೋಬೇಕಂತ ನಾನು ಒಂದು ಹೊಸ ಸ್ಪರ್ಧೆ ಅಂತ ಹೇಳ್ಬೋದು. ಸ್ಪರ್ಧೆ ಅನ್ನೋಕ್ಕಿಂತ ಒಂದು ಹೊಸ ಹವ್ಯಾಸ ಅಂತ ಹೇಳ್ಬೋದು. ಇಷ್ಟೊತ್ತು ಅಂದರೆ ಇಲ್ಲಿವರೆಗೂ ನಾವು ಆರಾಧ್ಯ ಎಜುಕೇಷನ್ ಅಂತಕ್ಕಂಥ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನು ಅಳವಡಿಕೆ ಮಾಡ್ಕೊಂಡು ಬಂದಿದ್ದವಪ್ಪ ಅಂದರೆ ಪ್ರಶ್ನೆಗಳು, ಅದಕ್ಕೆ ತಮ್ಮ ಉತ್ತರಗಳು ಭಾಳಷ್ಟು ಸಿಹಿಯಾಗಿತ್ತು. ಆದ ಕಾರಣದಿಂದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಾನೊಂದು ಹೊಸ ಹವ್ಯಾಸಗಳನ್ನು ಅಳವಡಿಸ್ಬೇಕಂತ ಒಂದು ನಿರ್ಧಾರ ಮಾಡಿದ್ದೇನೆ. ಅದೇನಪ್ಪ ಅಂದರೆ ಅಂದರೆ ಕವಿಗಳ ಪುಸ್ತಕಗಳನ್ನು ಓದ್ಬಿಟ್ಟು ಅದನ್ನು ರಿವ್ಯೂ ಮಾಡ್ಬೋದು. ಇನ್ನು ಪ್ರೀವಿಯಸ್ ಇಯರಲ್ಲಿ ಅಂದರೆ 10th 12th ಇರುವಾಗ ಭಾಳಷ್ಟು ಕೆಲವು ಪುಸ್ತಕಗಳನ್ನು ನಾನು ಓದಿದ್ದೆ. ಆ ಪುಸ್ತಕಗಳಿಗೆ ಒಂದು ರಿವ್ಯೂ ಮಾಡೋದಕ್ಕಾಗಿ, ಆ ಪುಸ್ತಕಗಳು ಬೇರೆಯವರಿಗೆ ಹೇಳೋದಕ್ಕಾಗಿ ಅಷ್ಟೊಂದು ಧೈರ್ಯ ಕೂಡ ನಮ್ಮಲ್ಲಿ ಇರಲಿಲ್ಲ. ಆದ ಕಾರಣದಿಂದ ಏನು ಈ ಒಂದು ದಿನಮಾನಗಳೇನೇನು ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿದೆ, ಯೂಟ್ಯೂಬಲ್ಲಾಗಿದೆ, ಸ್ವಲ್ಪ ಒಂದು ಪುಸ್ತಕಗಳನ್ನು ಓದ್ಬಿಟ್ಟು ಅವುಗಳನ್ನು ರಿವ್ಯೂ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ದೇನೆ. ಅದೇ ರೀತಿಯಾಗಿ ಆ ಕಾರಣದಿಂದ ಈ ಒಂದು ಸ್ಟೇಜು ಅಂದರೆ ಈ ಒಂದು ಸ್ಟೇಜ್ ನನಗೆ ಭಾಳಷ್ಟು ಒಂದು ಪ್ರಾರಂಭದ ಸ್ಟೇಜು. ತಮ್ಮ ಬೆಂಬಲ ಸಾಕಷ್ಟು ಒಂದು ಮಹತ್ವಪೂರ್ಣವಾದ ಒಂದು ಏನು ಸ್ಟ್ರೆಂತನ್ನು ಕೊಡ್ತದೆ ಅಂತ ಹೇಳ್ತಾ